ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಸ್ಮೈಲ್ ಸ್ಮೈಲ್, ಎರಡು ಕಣ್ಣು. ನೋಡ್ತಾ ಇದ್ದೀರಲ್ವಾ? ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಪ್ರೀತಿ ಸದಾ ನನ್ನೊಟ್ಟಿಗೆ ಇರಲಿ. ಸೊ ನೋಡ್ತಾ ಇದ್ರೆ ನಾನು ಬಟಾಟೆಯನ್ನು ಬಾಯ್ಲ್ ಮಾಡಿ ತಗೊಂಡು ಬಂದಿದ್ದೇನೆ. ಅದನ್ನು ಈಗ ನಾನು ಸಿಪ್ಪೆ ತೆಗಿತೀನಿ. ಒಳ್ಳೆಯಾಗಿ ಬಾಯ್ಲ್ ಆಗಿದೆ. ಉಪ್ಪು ಹಾಕಿ ಬಾಯ್ಲ್ ಮಾಡಿದ್ದೇನೆ ಬಟಾಟೆ. ಒಂದು ಅರ್ಧ kg ಬಟಾಟೆ ಮಿನಿಮಮ್ ಇರ್ಬೋದು. ಸೊ ಅದನ್ನು ನಾನು ಸಿಪ್ಪೆಲ್ಲ ತೆಗೆದೆ. ಸಿಪ್ಪೆ ತೆಗೆದು ಈ ಥರ ಮ್ಯಾಶ್ ಮಾಡಿದರೆ ಆಯಿತು. ಕೈಯಲ್ಲಿದ್ದರೆ ಕೈಯಲ್ಲಿ ಮಾಡಿದ್ರೂ ಆಯಿತು. ಇದು ನೀವು ಸ್ಮೈಲೆಲ್ಲ ಮಾಲಲ್ಲಿ ಡಿಮಾರ್ಟಿಂದ ಎಲ್ಲ ತಗೊಂಡು ಬರ್ಬೋದು. ಅಲ್ಲೆಲ್ಲ ಸಿಗುತ್ತೆ ಇದೆಲ್ಲ. ನೋಡಿ, ನಾನು ತುಂಬ ನ್ಯಾಶ್ ಆದ ನಂತರ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಕಾರ್ನ್ಫ್ಲವರ್ ಹಾಕ್ತಾಯಿದ್ದೇನೆ. ಒಂದು 5 ಚಮಚದಷ್ಟು ಕಾರ್ನ್ಫ್ಲವರ್ ಹಾಕ್ತಾಯಿದ್ದೇನೆ, ದೊಡ್ಡ ಚಮಚದಲ್ಲಿ. ಸೊ ನಾನು ರುಚಿಗೆ ಸ್ವಲ್ಪ ಬೇಕಷ್ಟು ಉಪ್ಪು ಹಾಕ್ತಾಯಿದ್ದೇನೆ. ಉಪ್ಪು ನಾನು ಆಲ್ರೆಡಿ ಹಾಕಿದ್ದೆ ಬಟಾಟೆ ಬಾಯ್ಲ್ ಮಾಡುವಾಗ, ಸ್ವಲ್ಪ ಕಡಿಮೆ ಇತ್ತು, ಅದಕ್ಕೆ ನಾನು ಉಪ್ಪು ಹಾಕಿದ್ದೇನೆ. ಈ ಟೈಮಲ್ಲಿ ನೀವು ಮೆಣಸಿನ ಹುಡಿ ಬೇಕಾದ್ರೂ ಹಾಕ್ಬೋದು. ನಾನು ಹಾಕಲಿಲ್ಲ, ಯಾಕಂದರೆ ಮಕ್ಕಳಿಗೆ ಅಂತ ಅಲ್ವಂತ. ಮಕ್ಕಳಿಗೆಲ್ಲ, ದೊಡ್ಡವರಿಗೆ ತಿನ್ನಲಿಕ್ಕೆ ಆದರೆ ಸ್ವಲ್ಪ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಈ ಥರ ತುಂಬ ಒಳ್ಳೆ ಗೋಧಿ ಹಿಟ್ಟು ನೀವು ಯಾವ ಥರ ಚಪಾತಿ ಕಲಿಸ್ತೀರ ನೋಡಿ, ಅದೇ ಥರ ಕಲಿಸಿದರೆ ಆಯಿತು. ಒಳ್ಳೆಯಿಂದ ಕಲಿಸಬೇಕು. ಅದು ಸ್ಮೈಲ್ ಎಲ್ಲ, ನಮ್ಮ ಬಟಾಟೆ ಸ್ಮೈಲ್ ನಮ್ಮದು ಮಾಲಲ್ಲೆಲ್ಲ ಸಿಗ್ತದೆ. ಸೊ ನೋಡಿ, ಈ ಥರ ನೋಡಿ ಒಂದು ಉಂಡೆ ಮಾಡಿ ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ನಾವು ಚಪಾತಿ ಯಾವ ಥರ ಲಾಟ್ತೆ ನೋಡಿ, ಆ ಥರ ಲಾಟಿದರೆ ಆಯಿತು. ಇಲ್ಲದ ಕೈಗೆ ಅಂಟುತ್ತೆ, ಅದಕ್ಕೆ ನೋಡಿ ಈ ಥರ ಮಾಡಿದರೆ ಆಯಿತು. ತುಂಬ ತೆಳು ಮಾಡಬೇಡಿ, ತುಂಬ ದಪ್ಪ ಮಾಡಬೇಡಿ, ಮೀಡಿಯಮ್ ಸೈಜ್ ಮಾಡಿ. ಎಲ್ಲ ಒಂದೇ ಥರ ಇದೆ, ಮಧ್ಯದಲ್ಲಿ ಸೈಡಲ್ಲಿ ಎಲ್ಲ. ಇಲ್ಲದ್ರೆ ಸೈಡಲ್ಲಿ ದಪ್ಪ ಇಟ್ಟು ಮಧ್ಯದಲ್ಲಿ ತೆಳು ಇಡಬೇಡಿ. ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿದರೆ ಆಯಿತು. ಒಂದು ಈ ಥರ ಚಮಚ ಇಟ್ಕೊಂಡ್ರೆ ಆಯಿತು. ರೌಂಡ್ ಥರ ಇರಬೇಕು ಚಮಚ. ಮತ್ತು ಇದು ಸ್ವಲ್ಪ ರೌಂಡ್ ಇತ್ತು, ಇದು ಚಿಕ್ಕದು ಆಗಲ್ಲ, ಸ್ವಲ್ಪ ದೊಡ್ಡದು ಇಟ್ಕೊಳ್ಳಿ. ಮತ್ತು ಒಂದು ಸ್ಟ್ರಾ, ಇದು ಯಾವುದಕ್ಕೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ಥರ ಮಾಡಿದರೆ ಆಯಿತು, ರೌಂಡ್ ರೌಂಡ್ ಬರುತ್ತೆ. ಇದು ಇಲ್ಲಾದ್ರೇನು ನೀವು ಯಾವ ಥರ ಕೈಯಲ್ಲಿ ಮಾಡ್ಬೋದು ಅಂತ ಅದು ನಾನು ನಿಮಗೆ ತೋರಿಸ್ತೇನೆ ನೋಡಿ. ಈ ಥರ ಬರುತ್ತೆ. ನಮಗೆ ಮೆಣಸಿನ ಹುಡಿ ಬೇಕಾದರೆ ನೀವು ಹಾಕ್ಬೋದು. ಮಕ್ಕಳಿಗೆ ಹಾಕೋದು ಬೇಡ ಅಂತ ಅನಿಸುತ್ತೆ, ಯಾಕಂದರೆ ಮಕ್ಕಳು ತಿನ್ನಲ್ಲಲ್ವ ಖಾರ, ಅದಕ್ಕೋಸ್ಕರ. ನೋಡಿ, ಎಲ್ಲವನ್ನು ಇದೇ ಥರ ಮಾಡಿಕೊಂಡು ನಾನು ಪುನಃ ಅದರದ್ದು ಉಂಡೆ ಮಾಡಿಕೊಂಡು ಪುನಃ ಅದೇ ಥರ ಮಾಡಿದರೆ ಆಯಿತು. ನೋಡಿ, ಪುನಃ ಅದೆಲ್ಲ ಇಟ್ಕೊಂಡು ನಾನೀಗ ಅದಕ್ಕೆ ಒಂದು ಕಣ್ಣು, 2 ಕಣ್ಣು, ಲಿಪ್ಸ್ ಎಲ್ಲ ಮಾಡಬೇಕಲ್ಲ, ಸ್ಮೈಲ್ ಮಾಡಬೇಕಲ್ವಾ. ನೋಡಿ, ಇಷ್ಟು ದಪ್ಪ ಇಟ್ಟರೆ ಸಾಕು. ನಾನು ಸ್ಟ್ರಾಗೆ ಸ್ವಲ್ಪ ಎಣ್ಣೆ ಹಚ್ತಾ ಇದ್ದೀನಿ. ನಾವು ಎಲ್ಲಿ ಪ್ಲಸ್ ಮಾಡ್ತೇವೆ ಅಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ, ಇಲ್ಲದ ಅದು ಏನಾಗುತ್ತೆ ಅಂದರೆ ಅಂಟಾಗುತ್ತೆ, ಸ್ಟ್ರಾ ಒಟ್ಟಿಗೆ ಬರುತ್ತೆ ಅದು ವಾಪಸ್. ಮತ್ತು ಚಮಚಗೂ ಅಷ್ಟೇ, ಸ್ಮೈಲ್ ಮಾಡುವಾಗ ಅಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ ಚಮಚ ಸೈಡಲ್ಲಿ. ನೋಡ್ತಾ ಇದ್ದೀರಲ್ವ, ಈ ಥರ ಎಲ್ಲದಕ್ಕೆ ಮಾಡಿದರೆ ಆಯಿತು.
ಈ ಥರ ಸ್ಮೈಲ್ ಮಾಡಿದರೆ ನೋಡಿ, ರೌಂಡದೊಂದು ಚಮಚ ತಗೊಂಡು ಈ ಥರ ಮಾಡಿದರೆ ಆಯಿತು. ಸ್ವಲ್ಪ ಕೈಯಿಂದ ಅಗಲ ಮಾಡಬೇಕು, ಮತ್ತೆ ನಾನು ತೋರಿಸ್ತೀನಿ. ಸ್ವಲ್ಪ ಜಾಸ್ತಿ ಸ್ಮೈಲ್ ಬೇಕಂದರೆ ಈ ಥರ ನೀವು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕು. ಡೀಪ್ ಫ್ರಿಜ್ಜಲ್ಲಿ ಇಟ್ಟು ಮತ್ತು ಮರುದಿವಸ ತೆಗೆದು ಕ್ಯಾರಿ ಬ್ಯಾಗಲ್ಲಿ ಹಾಕಿ ಪ್ಯಾಕ್ ಮಾಡಿ ಇಡ್ಬೋದು. ನಿಮಗೆ ಯಾವಾಗ ಬೇಕು ಆ ಟೈಮಲ್ಲಿ ನೀವು ಫ್ರೈ ಮಾಡ್ಕೊಳ್ಬೋದು. ಮತ್ತು ಇದು ಫ್ರೈ ಮಾಡುವ ಮುಂಚೆ ಈ ಥರ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಟು ಮತ್ತೆ ಫ್ರೈ ಮಾಡಿ. ಬಟ್ ನಾನು ಆ ಥರ ಮಾಡಲ್ಲ ನೋಡಿ. ಈ ಥರ ಮಾಡಿದರೆ ಸ್ವಲ್ಪ ಅಗಲ ಮಾಡಿದರೆ ಆಯಿತು, ಸ್ವಲ್ಪ ಸ್ಮೈಲ್ ಜಾಸ್ತಿ ಬರುತ್ತೆ. ಈಗ ನೀವು ಫ್ರೈ ಮಾಡುವ ಮುಂಚೆ ಒಂದು 10-15 ನಿಮಿಷ ಅದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಮತ್ತೆ ಫ್ರೈ ಮಾಡಿ. ಆವಾಗ ನಿಮ್ಮ ಸ್ಮೈಲ್, ಕಣ್ಣು ಎಲ್ಲ ಪರ್ಫೆಕ್ಟಾಗಿ ಬರುತ್ತೆ. ನಾನು ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ, ಡೈರೆಕ್ಟಾಗಿ ಫ್ರೈ ಮಾಡ್ತಾ ಇದ್ದೇನೆ. ನಿಮಗೆ ಇವತ್ತು ಸ್ವಲ್ಪ ಸಾಕು, ನಾಳೆ ಸ್ವಲ್ಪ ಫ್ರೈ ಮಾಡ್ತೀರ ಅಂತ ಅನಿಸಿದರೆ, ಫ್ರಿಜ್ಜಲ್ಲಿ ಇಡ್ತೇನೆ ಅಂತ ಅನಿಸಿದರೆ, ಈಗ ನಾವು ಡಿ ಮಾರ್ಟಲ್ಲಿ ಮಾಲಿಂದ ತಗೊಂಡು ಬರ್ತೇವೆ ನೋಡಿ, ಅದು ಸೇಮ್ ಇದೇ ಥರ ಇರುತ್ತೆ. ಅವರೇನು ಮಾಡ್ತಾರೆ, ಒಂದು ದಿವಸ ಫುಲ್ಲು ಡೀಪ್ ಫ್ರಿಜ್ಜಲ್ಲಿ ಇಡಬೇಕು. ಪ್ಲೇಟಲ್ಲಿ ನಾವು ಯಾವ ಪ್ಲೇಟಲ್ಲಿ ತೆಗಿತೀವಿ ನೋಡಿ, ಅದೇ ಪ್ಲೇಟ್ ತೆಗೆದು ಡೈರೆಕ್ಟಾಗಿ ಡೀಪ್ ಫ್ರಿಜ್ಜಲ್ಲಿ ಹಾಕಿ ಮತ್ತು ಮರುದಿವಸ ತೆಗೆದು ಒಂದು ಕ್ಯಾರಿ ಬ್ಯಾಗಲ್ಲಿ, ಒಂದು ಡಬ್ಬಿಯಲ್ಲಿ ಪ್ಯಾಕ್ ಮಾಡಿ ಡೀಪ್ ಫ್ರಿಜ್ಜಲ್ಲೇ ಇಡೀವಿ. ಸೊ ನೋಡಿ, ನಾನು ಅದು ಇಲ್ಲದ್ರೆ ಕೈಯಲ್ಲಿ ಯಾವ ಥರ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ, ನೋಡ್ತಾ ಇದ್ದೀರಲ್ವ. ಸ್ಟ್ರಾ ಬೇಕು, ಇದಿಲ್ಲದೆ ನಾನು ಕೈಯಲ್ಲಿ ರೌಂಡ್ ಮಾಡಿದ್ದು. ಸ್ಟ್ರಾ ಬೇಕು, ಅಂಗಡಿಯಲ್ಲಿ ಸಿಗುತ್ತಲ್ವ ಸ್ಟ್ರಾ, ಒಂದು ತಗೊಂಡು ಬಂದರೆ ಆಯಿತು. ಚಮಚ ಎಲ್ಲರ ಮನೆಯಲ್ಲಿ ಇರುತ್ತೆ ಆಲ್ರೆಡಿ. ನೋಡಿ ಅಷ್ಟೇ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ, ಎಣ್ಣೆ ಬಿಸಿ ಆಗ್ತಿದೆ ನೋಡಿ. ಇದೇ ಥರ ಪ್ಲೇಟ್ ತೆಗೆದು ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಮತ್ತು ಅರ್ಧ ಗಂಟೆ ಬಿಟ್ಟು ನೀವು ತೆಗೆದು ಫ್ರೈ ಮಾಡ್ಕೊಳ್ಳಿ. ನಾನು ಫ್ರಿಜ್ಜಲ್ಲಿ ಇಡ್ತಾ ಇಲ್ಲ. ಮತ್ತು ನಿಮಗೆ ಮರುದಿವಸಕ್ಕೆ ಬೇಕು, ಇಲ್ಲಾಂದರೆ ಒಂದು 8 ದಿವಸ 10 ದಿವಸ ಬೇಕಾದರೆ ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಬೋದು, ಈ ಥರ ರೆಡಿ ಇಟ್ಟು. ಆದರೆ ಒಂದು ದಿವಸ ಫುಲ್ಲು ಆ ಪ್ಲೇಟ್ ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಮರುದಿವಸ ತೆಗೆದು ಕ್ಯಾರಿ ಬ್ಯಾಗಿಗೆ ಹಾಕಿ ಪುನಃ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಮತ್ತು ನಿಮಗೆ ಯಾವಾಗ ಬೇಕು ಆ ಟೈಮಲ್ಲಿ 10-15 ನಿಮಿಷ ಫಸ್ಟು ತೆಗೆದು ಫ್ರೈ ಮಾಡಿದರೆ ಆಯಿತು. ಇವಾಗ ನೀವು ಒಂದು 10 ನಿಮಿಷ ಆದರೂ ಫ್ರಿಜ್ಜಲ್ಲಿ ಇಡಬೇಕು, ಆವಾಗ ಸೆಟ್ ಆಗುತ್ತೆ ಕರೆಕ್ಟ್. ಇಲ್ಲಾದರೆ ಸೆಟ್ ಆಗಲ್ಲ ಅಂತ ನಾನು ಫ್ರಿಜ್ಜಲ್ಲಿ ಇಡಲಿಲ್ಲ, ಆದ್ರೂ ಸ್ವಲ್ಪ ಸೆಟ್ ಆಗಿದೆ. ಫ್ರಿಜ್ಜಲ್ಲಿ ಇಟ್ಟರೆ ತುಂಬ ಪರ್ಫೆಕ್ಟಾಗಿ ಸ್ಮೈಲ್, ಕಣ್ಣು ಎಲ್ಲ ಕರೆಕ್ಟಾಗಿ ಬರುತ್ತೆ. ಇದರದ ಒಂದು ಮಿಷಿನ್ ಸಿಗುತ್ತೆ ಈ ಥರ ಮಾಡೋದು, ತುಂಬ ಕಡಿಮೆ ರೇಟಲ್ಲಿ, ಒಂದು ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ನಾನು ತಗೊಳ್ಳಿಲ್ಲ. ತುಂಬ ಜನ ನನಗೆ ಹೇಳಿದರು. ನಾನು ಇದು ಸ್ವಲ್ಪ ಜಾಸ್ತಿನೇ ಮಾಡೋದು ಮನೆಯಲ್ಲಿ ಮಕ್ಕಳಿಗೋಸ್ಕರ ಅಂತ. ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಬಿಡ್ತೇನೆ ನಾನು. ಈಗ ಸ್ವಲ್ಪ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ. ಫ್ರೈ ಮಾಡಿ ಫ್ರಿಜ್ಜಲ್ಲಿ ಇಡಬೇಡಿ, ಫ್ರೈ ಮಾಡೋದು ಮುಂಚೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು, ಮತ್ತು ತೆಗೆದು ಫ್ರೈ ಮಾಡಿದರೆ ಆಯಿತು. ಒಳ್ಳೆಯಿಂದ ಬ್ರೌನ್ ಕಲರ್ ಆದ ಮೇಲೆ ಅದನ್ನು ಉಲ್ಟ ತಿರುಗಿಸಿ ಸಾಕು ನೋಡಿ. ಇಷ್ಟು ಕಲರ್ ಆದರೆ ಸಾಕು, ತುಂಬ ಖಡಕ್ಕಾಗಿ ಇರುತ್ತೆ. ನನಗೆ ತೆಗ್ದು ನೋಡಿ. ಈ ಥರ ಸ್ಮೈಲ್ ಮಾಡೋದು, ಕಣ್ಣು ಮಾಡೋದು, ಅದರದ್ದೊಂದು ಮಿಷಿನ್ ಸಿಗುತ್ತೆ. ನನ್ನ ಫ್ರೆಂಡ್ ಮನೆಯಲ್ಲಿತ್ತು. ಅದು ಬೇಗ ಆಗುತ್ತೆ, ಅದರಲ್ಲಿ ತುಂಬ ಬೇಗ ಆಗುತ್ತೆ. ನಾನು ನೋಡಿದ್ದೆ ಅವಳ ಮನೆಯಲ್ಲಿರುವಾಗ. ಅವಳು ಹೇಳಿದ್ಲು ತುಂಬ ಕಡಿಮೆ ರೇಟ್ ಅಂತ. ಎಷ್ಟು ಅಂತ ನನಗೂ ಗೊತ್ತಿಲ್ಲ. ನೋಡಿ, ಈ ಥರ ಸಾಸ್ ಇದ್ದರೆ, ಟೊಮೆಟೊ ಸಾಸ್ ಇದ್ದರೆ ತುಂಬ ಟೇಸ್ಟಿ ಆಗುತ್ತೆ. ಮಕ್ಕಳಿಗೆ ಮಾಡಿರಿ, ಕೊಡಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ.